ಹೊಸ ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸೈಟ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ಹೋಗಿದ ತಕ್ಷಣನೇ ಗಾಡಿನ ತಂದು ಮನೆಯಲ್ಲಿ ಹಾಕ್ಬಿಡ್ಬೇಕು ಅಲ್ವಾ. ಅದು ಯಾವ ರೀತಿ ಇದೆ, ಅದರ ಕಂಡೀಷನ್ ಇದೆ ಚೆಕ್ ಮಾಡೋದು ಯೂಶುವಲಿ ಯಾರು ಚೆಕ್ ಮಾಡಕ್ ಹೋಗೋದಿಲ್ಲ. ಬಟ್ ಆಕ್ಚುಲಿ ನೀವು ಒಂದು ಹೊಸ ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೀವು ಗಮನಕ್ಕೆ ಇಟ್ಟಿರಬೇಕಾಗುತ್ತೆ. ಯಾವುದು ಏನು ಹೇಳ್ತೀನಿ, ತಪ್ಪದೆ ರೇಡಿಯೋ ಸಿಟಿ ಕನ್ನಡ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ದಿಸ್ ಇಸ್ ಸುದಿ ಅಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ. ವೆಲ್ಕಮ್ ಬ್ಯಾಕ್. ಸೊ ನಾಗಲೇ ಹೇಳಿದಾಗೇನೆ ನೀವು ಹೊಸ ಗಾಡಿ ಬೈಕೇ ಆಗಿರ್ಬೋದು, ಕಾರೇ ಆಗಿರ್ಬೋದು, ಪರ್ಚೇಸ್ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೀವು ಗಮನಕ್ಕೆ ಇಟ್ಕೋಬೇಕಾಗುತ್ತೆ. ಆಕ್ಚುಲಿ ಅದಕ್ಕೆ ಟೆಕ್ನಿಕಲ್ ಥಿಂಗ್ಸ್ ಬೇಡ, ಮೆಕ್ಯಾನಿಕ್ ಆಗೋ ಅವಶ್ಯಕತೆನೂ ಇಲ್ಲ. ಸಿಂಪಲ್ ಕೆಲವೊಂದು ವಿಷಯಗಳು. ಮೊದಲನೇದಾಗಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಸೊ ನಿಮ್ಮ ಗಾಡಿನ ನೀವು ಪರ್ಚೇಸ್ ಮಾಡೋ ಮುಂಚೆನೆ ನಿಮಗೆ ಒಂದು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ ಶೋರೂಮ್ ಕಡೆಯಿಂದ. ಸೊ ನೀವು ಹೋಗಿ ಆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಗಾಡಿ ನೀವು ಪರ್ಚೇಸ್ ಮಾಡೋದನ್ನ ನೀಟಾಗಿ ಇನ್ಸ್ಪೆಕ್ಟ್ ಮಾಡಬೇಕಾಗಿ ಬರುತ್ತೆ. ಅದನ್ನ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೋಬಹುದು, ಇಲ್ಲಾಂದ್ರೆ ಅವರೇ ಶೋರೂಮ್ ಅವರು ಇಲ್ಲಾಂದ್ರೆ ಡೀಲರ್ಸ್ ಅವರು ನಿಮ್ಗೆ ಆಫರ್ ಮಾಡ್ತಾರೆ. ಸೊ ತಪ್ಪದೆ ನಿಮ್ಗೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ನೀವು ತಪ್ಪದೆ ಅದನ್ನ ಮಾಡಿ. ಕೆಲವೊಮ್ಮೆ ಡೀಲರ್ ಹತ್ರ ನೀವು ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಕಾರೇ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಬೈಕೇ ಆಗಿರ್ಬೋದು, ಅಲ್ಲಿ ಡಿಸ್ಪ್ಲೇಗೆ ಹಾಕಿರುವಂಥ ವೆಹಿಕಲ್ನ ಹೋಗಿ ಪರ್ಚೇಸ್ ಮಾಡಕ್ಕೆ ಹೋಗಬೇಡಿ. ಯೂಶುವಲಿ ಏನಾಗುತ್ತೆ, ಮೇನ್ ಸ್ಟಾಕ್ ಬಂದು ಗೋಡೌನ್ ಇರುತ್ತೆ. ಸೊ ನಿಮಗೆ ಗೋಡೌನ್ ಆಕ್ಸೆಸ್ ಸಿಗುತ್ತಾ ಅಂತ ನೋಡಿ, ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ಗೋಡೌನ್ ನಿಮಗೆ ಆಕ್ಸೆಸ್ ಸಿಕ್ತು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಗಾಡಿ ಯಾವ ಕಂಡೀಷನ್ ಇದೆ ಅಂತ ನೀವು ಮೊದಲು ಹೋಗಿ ಚೆಕ್ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ನಿಮಗೆ ಇದೇ ಗಾಡಿ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ, ಇಲ್ಲ ಪರ್ಟಿಕ್ಯುಲರ್ಲಿ ಒಂದು ಗಾಡಿ ನಿಮ್ಗೆ ಅಸೈನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಗಾಡಿದು ಹ್ಯಾಂಡಲ್ ಯಾವ ರೀತಿ ಇದೆ, ಆಮೇಲೆ ಗೇರ್ ಯಾವ ಥರ ಕಂಡೀಷನ್ ಇದೆ, ಒಂದ್ಸಲ ಡೆಮೋ ಕೂಡ ರಿಕ್ವೆಸ್ಟ್ ಮಾಡಿ. ಒಂದ್ಸಲ ನೀವು ಆ ಗಾಡಿಯನ್ನು ಓಡಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಆ ಗಾಡಿ ಯಾವ ಥರ ಕಂಡೀಷನ್ ಇದೆ ಅಂತೇಳಿ. ಯಾಕಂದರೆ ನ್ಯೂ ಡೆಲಿವರಿ ಇರುವಂತಹ ಗಾಡಿಗಳೆಲ್ಲವೂ ಕರೆಕ್ಟ್ ಆಗಿರೋದಿಲ್ಲ, ಕೆಲವೊಮ್ಮೆ ಡ್ಯಾಮೇಜ್ ಪೀಸಸ್ ಕೂಡ ಕಳಿಸ್ತಾರೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಗೋಡೌನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಗಾಡಿ ಚೂಸ್ ಮಾಡಿದ್ರೆ ಆ ಗಾಡಿನ ನೀಟಾಗಿ ಇನ್ಸ್ಪೆಕ್ಟ್ ಮಾಡಿ. ಒಂದ್ಸಲ ಗಾಡಿ ಓಡಿಸಿದ ನಂತರ ನಿಮ್ಗೆ ಅನ್ಸುತ್ತೆ ಗಾಡಿ ಚೆನ್ನಾಗಿದೆ ಅಂತ, ಬಟ್ ಎಂಜಿನ್ ಆಯಿಲ್ ಲೆವೆಲ್ಲು ಮತ್ತು ಎಂಜಿನ್ ಆಯಿಲ್ನ ಒಂದ್ಸಲ ಚೆಕ್ ಮಾಡಿ. ಮೋಟರ್ ಕಡೆ ಒಂದು ಸ್ವಲ್ಪ ನಿಮ್ಮ ಗಮನ ಇರಲಿ. ಯಾಕಂತ ಹೇಳಿದ್ರೆ ಗಾಡಿನ ಏನಾದರೂ ಓಡಿಸಿದ್ರೆ ಇಲ್ಲ ಅದೇನಾದರೂ ಡ್ಯಾಮೇಜ್ ಆಗಿರೋಂಥ ಪೀಸ್ ಆಗಿಲ್ಲ, ಮೋಟ್ರಲ್ಲಿ ಏನಾದ್ರು ಎಫೆಕ್ಟ್ ಇತ್ತು ಅಂದರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಎಂಜಿನ್ ಆಯಿಲನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋ ವೀಡಿಯೋನ ಆಲ್ರೆಡಿ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಪ್ಲೇಲಿಸ್ಟಲ್ಲಿ ನೋಡಿ. ಆ್ಯಂಡ್ ಜೊತೆಗೆ ನಿಮ್ಮ ಎಂಜಿನ್ ಆಯಿಲ್ ಲೆವೆಲನ್ನು ಕೂಡ ಚೆಕ್ ಮಾಡಬೇಕಾದ್ರೆ ಡಿಪ್ಸ್ಟಿಕ್ ಮುಖಾಂತರ ನೀವು ಅದನ್ನು ಚೆಕ್ ಮಾಡ್ಬೋದು. ಅದನ್ನು ಕೂಡ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ತಪ್ಪದೆ ಹೋಗಿ ನೋಡಿ. ಟೈರ್ ಎಸ್ಪೆಷಲಿ ನಿಮ್ಮ ಹೊಸ ಗಾಡಿ ಯಾರಾದರೂ ಯೂಸ್ ಮಾಡಿದ್ದಾರೆ, ಇಲ್ಲ ಏನಾದರೂ ಅದು ಬೆಂಡ್ ಆಗಿದೆ, ಇಲ್ಲ ಡೆಲ್ಟ್ ಆಗಿದೆ, ಇಲ್ಲ ಎಲ್ಲಾದರೂ ಹೋಗಿ ಸ್ಕ್ರಾಚಸ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಟೈರ್ನ ಎಸ್ಪೆಷಲಿ ಚೆಕ್ ಮಾಡೋದನ್ನ ಮರಿಬೇಡಿ. ಫ್ರೆಶ್ ಆಗಿರಬೇಕು ಟೈರ್. ಸೊ ಹೊಸ ಗಾಡಿ ಅಂದಮೇಲೆ ಫ್ರೆಶ್ ಆಗಿರಬೇಕು. ಆ ಗಾಡಿ ತುಂಬ ಓಡಿದೆ ಅಂತ ಹೇಳಿದ್ರೆ ಟೈರಲ್ಲೆಲ್ಲ ಒಂದು ಕಡೆ ಸ್ಕ್ರಾಚಸ್ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಹೊಸ ಗಾಡಿಯ ಟೈರ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗಿ ಬರುತ್ತೆ. ಮೇಯ್ನ್ ಆಗಿ ಟೂಲ್ ಕಿಟ್. ಕೆಲವೊಮ್ಮೆ ಶೋರೂಮ್ ಅವರು ಡೀಲರ್ಸ್ ಅವರು ಪ್ರಾಮಿಸ್ ಮಾಡ್ತಾರೆ ಟೂಲ್ ಕಿಟ್, ಬಟ್ ಕೆಲವೊಂದು ಐಟಮ್ಸ್ಗಳು ಮಿಸ್ ಆಗಿರುತ್ತೆ. ಸೊ ನಿಮಗೆ ಕೊಟ್ಟಂಥ ಮ್ಯಾನ್ಯುಯಲ್ ಜೊತೆಗೆ ಅಲ್ಲಿರುವಂತಹ ಟೂಲ್ ಕಿಟ್ನ ಒಂದ್ಸಲ ನೀಟಾಗಿ ಇನ್ಸ್ಪೆಕ್ಟ್ ಮಾಡಿ. ಸುಮ್ಮನೆ ಗಾಡಿ ಹೋಗಿ ಪರ್ಚೇಸ್ ಮಾಡೋದಲ್ಲ, ಅವ್ರು ಕೊಡುವಂಥ ಟೂಲ್ ಕಿಟ್ ಅದ್ರ ರಿಲೇಟೆಡ್ ಆಕ್ಸೆಸರೀಸ್ನ ನೀಟಾಗಿ ಒಂದ್ಸಲ ಚೆಕ್ ಮಾಡಿ. ಅದು ತುಂಬಾನೇ ಅಗತ್ಯ. ಬಿಕಾಸ್ ಏನಕ್ಕೆ ಎಷ್ಟೊಂದು ಜನ ಟೂಲ್ ಕಿಟ್ ಇಲ್ದೇನೆ ಗಾಡಿನ ಪರ್ಚೇಸ್ ಮಾಡ್ಕೋತಾರೆ. ಡಾಕ್ಯುಮೆಂಟೇಷನ್ಸ್. ಸೊ ಓನರ್ ಮ್ಯಾನ್ಯುಯಲ್ಸ್ ಇಂದ ಹಿಡಿದು ಸುಮಾರು ಡಾಕ್ಯುಮೆಂಟ್ಸ್ ಇರ್ತವೆ. ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲ ಗಾಡಿಯ ಒಂದು ರಿಜಿಸ್ಟ್ರೇಷನ್ ಇರ್ಬೋದು, ಎಲ್ಲವೂ ನಿಮಗೆ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕು. ಸುಮ್ಮನೆ ಹೋಗಿ ಗಾಡಿಯನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲವೂ ಸಿಕ್ಕಿದಾಗ ಏನಾಗುತ್ತೆ, ನಿಮಗೆ ಒಂದು ಪ್ರಾಪರ್ ಆಗಿರೋ ಗಾಡಿ ನಿಮ್ಮ ಮನೆಗೆ ಬರುತ್ತೆ. ಒಂದ್ಸಲ ಗಾಡಿ ಪರ್ಚೇಸ್ ಮಾಡಾದ್ಮೇಲೆ ಮತ್ತೆ ಶೋರೂಮ್ಗೆ ತೊಗೊಂಡೋದ್ರೆ ಮತ್ತೆ ಸರ್ವೀಸು ಅದು ಇದು ಎಕ್ಸ್ಟ್ರಾ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅಂದರೆ ಗಾಡಿ ಡೆಲಿವರಿ ಮಾಡೋ ಮುಂಚೆನೆ ಇದನ್ನೆಲ್ಲ ಒಂದ್ಸಲ ಇನ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಇಂಥ ಸುಮಾರು ವಿಷಯಗಳನ್ನ ಮತ್ತೆ ಹೇಳ್ತೀನಿ. ಅಲ್ಲಿವರೆಗೂ ರೇಡಿಯೋ ಸಿಟಿ ಕನ್ನಡನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ.